ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ, ನಾನು ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನಾನು, ಅಪ್ಪು ಹಾಗೆ ಪ್ರಜ್ವಲ್ ಅವರು ನಮ್ಮನೆಗೆ ಹೋಗ್ತಾ ಇದ್ದೀವಿ. ಸಂಚು ಸ್ಕೂಲಲ್ಲಿ ಸ್ಕೂಲ್ ಡೇನಾ ಅಲ್ಲ, ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಏನೋ ಇದೆ ಅಂತ ಹೇಳಿದ್ರು ಅಕ್ಕ. ಸೊ ಹಾಗಾಗಿ ನಾವು 3 ಜನ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ 1-2 ಡೇಸ್ ಇದ್ದು ಬರೋಣ ಅಂತ ಹೊರಡ್ತಾ ಇದ್ದೀವಿ. ಅಪ್ಪುದು ಇಂಜೆಕ್ಷನ್ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಬರಬೇಕು. ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಅಂತ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಲಾಂಗ್ ಬ್ರೇಕ್ ತೊಗೊಂಡಿದ್ದೆ ಎಲ್ಲ ಇವನಿಂದ. ಬೆಳಗ್ಗೆ ಎದ್ದು ಇವನ್ ಕೆಲಸನೇ ಆಗುತ್ತೆ, ಸ್ವಲ್ಪನೂ ಟೈಮ್ ಸಿಗ್ತಾ ಇರಲಿಲ್ಲ. ಅವನಿಗೆ ಊಟ ಮಾಡಿಸು, ತಿಂಡಿ ಮಾಡಿಸು, ಮಲಗಿಸು, ಇಷ್ಟರಲ್ಲೇ ಜೀವನ ನಡೀತಾ ಇದೆ. ನೋಡೋಣ ಮುಂದೆ ಹೇಗೆ ಹೋಗುತ್ತೆ ಅಂತ. ಹೋಯ್ ಅಪ್ಪು ಎಲ್ಲಿಗೆ? ಇಲ್ಲ ನೋಡಮ್ಮನ ಹಾಯ್ ಮಾಡ್ತೀನಿ ನಾನು. ಹಾಯ್ ಮಾಡ ಅಪ್ಪು. ಅಪ್ಪು ಹಾಯ್ ಮಾಡು, ಎಲ್ಲರಿಗೂ ಹಾಯ್ ಮಾಡು. ಹಾಯ್. ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ವಿ ನಾನು ಪ್ರಜ್ವಲ್ ಅವರು. ಹೊರಡಬೇಕು, ಎಲ್ಲ ಬೇಗ ಬೇಗ ಕೆಲಸ ಮಾಡಿಕೊಂಡು ಬೇಗ ಹೊರಡೋಣ ಅಂತ ನಮ್ಮ ಜೊತೆನೇ ಎದ್ಕೊಂಡಿದ್ದಾನೆ. ಹಾಗಾಗಿ ಇವಾಗ ಅವನಿಗೆ ನಿದ್ದೆ ಬರೋ ಟೈಮ್. ನೋಡ್ಬೇಕು ಇವಾಗ ನಾವು ಸ್ಕೂಲ್ಗೆ ಹೋಗ್ತೀವೋ ಇಲ್ಲ ಇವನ್ನ ಮನೇಲಿ ಮಲಗಿಸ್ತೀನೋ ಅಂತ ಗೊತ್ತಿಲ್ಲ. ನೋಡೋಣ. ಮನೆಯಲ್ಲೂ ಯಾರಿಲ್ಲ ಅನ್ಸುತ್ತೆ. ಅಮ್ಮ ಮತ್ತೆ ಪಲ್ಲವಿ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಅಕ್ಕಂಗೆ ಸ್ಕೂಲ್ ಇದೆ. ಭಾವ ಮತ್ತೆ ಸಂಚು ಸ್ಕೂಲ್ಗೆ ಹೋಗಿದ್ದಾರೆ. ನಾವು ಹೋಗಿ ಜಾಯಿನ್ ಆಗೋಣ ಅಂತ ಅನ್ಕೊಂಡಿದ್ದೀನಿ. ಏನಾಗುತ್ತೋ ಹೋಗಿ ನೋಡೋಣ. ಹೊಸ ಆಂಜನೇಯನ ತಗೊಂಡಿದ್ವಿ ಕಾರ್ಗೆ ಹಾಕೋಣ ಅಂತ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಪ್ರಜ್ವಲ್ ಅವರು ಮೊನ್ನೆ ತಾನೇ ಒಂದು ಹೆಲಿಕಾಪ್ಟರ್ ತಗೊಂಡ್ರು. ಎಷ್ಟು ಕೊಟ್ರಿ? 5 ಲಕ್ಷ. 5 ಲಕ್ಷ ಕೊಟ್ಟು ಒಂದು ಹೆಲಿಕಾಪ್ಟರ್ ತಗೊಂಡಿದ್ದಾರೆ. 5 ಲಕ್ಷಕ್ಕೆ ಯಾವ ಹೆಲಿಕಾಪ್ಟರ್ ಇದೇ ಬರೋದು? 5 ಲಕ್ಷಕ್ಕೆ. ಹೇಗಿದೆ ತೋರ್ಸು ಅಂತ ಹೇಳ್ತಾ ಇದ್ರು ವಿಡಿಯೋದಲ್ಲಿ. ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ ನ ತಗೊಳ್ತಾ ಇದ್ದೀನಿ. ಲ್ಯಾಂಡಿಂಗ್ ಅಲ್ಲೇನಾ? ಸೋಲಾರ್, ಆಕ್ಚುಲಿ ಸೋಲಾರ್ದು ಚೆನ್ನಾಗಿದೆ. ಗಾಡಿ ರನ್ನಿಂಗ್ ಅಲ್ಲಿ ಇರ್ಬೇಕಾದ್ರೆ ಪರ್ಫ್ಯೂಮ್ ಇದೆ ಅಲ್ಲ, ಫ್ರೇಗ್ರೆನ್ಸ್ ಇದೆ, ಹಾಗಾಗಿ ಪರ್ಚೇಸ್ ಮಾಡಿದ್ದಾರೆ. ಅಪ್ಪು ಇದನ್ನ ನಾವು ಕಾರ್ ತಗೊಳ್ಳೋಕ್ಕಿಂತ ಮುಂಚೆನೆ ಆರ್ಡರ್ ಮಾಡಿದ್ವಿ. ಯಾವ್ದ್ರಲ್ಲಿ ಇದು? ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದೋ ಲಿಂಕ್ ಅಲ್ಲಿ ಆರ್ಡರ್ ಮಾಡಿದ್ರು. ಕಾರ್ ತಗೊಂಡಿದ್ದ ದಿವಸನೇ ಇದನ್ನ ಹಾಕಿದ್ದಾರೆ. ಅಪ್ಪು ಎಂತ ಮಾಡ್ತಿದ್ದಿ? ನಾವಿಬ್ರು ರೆಡಿ ಆಗಿದ್ದೀವಿ. ಅಪ್ಪು ರೆಡಿ ಆಗಿಲ್ಲ. ಮನೆಗೆ ಹೋಗಿ ಅವನಿಗೆ ಡ್ರೆಸ್ ಮಾಡೋಣ ಅಂತ ಹಾಗೆ ಬಂದೆ. ಬಟ್ ಇವಾಗ ನೋಡಿದ್ರೆ ರೆಡಿ ಮಾಡಿಸ್ಕೊಂಡು ಬಂದಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತಾ ಇದೆ. ಯಾಕಂದ್ರೆ ಆಲ್ರೆಡಿ ಟೈಮ್ ಆಗಿದೆ. ಎಷ್ಟಾಯ್ತು ಟೈಮ್? 10:30. ಇಷ್ಟೊತ್ತಿಗೆ ಅಲ್ಲಿ ಇರಬೇಕಿತ್ತು. ನನ್ನ ಲೆಕ್ಕದ ಪ್ರಕಾರ 8 ಗಂಟೆಗೆ ಇಲ್ಲಿಂದ ಹೊರಟಿದ್ರೆ ಸರಿ ಆಗ್ತಿತ್ತು. ಬಟ್ ಇವ್ರು ಜಿಮ್ಗೆ ಹೋಗಿ ಬರೋದು ಲೇಟ್ ಆಗಿರೋದಕ್ಕೆ ರೀಸನ್ ಇವರೇ. ಆನ್ ದ ವೇ ಹೋಗ್ತಾ ಪಲ್ಲವಿ ಅವ್ರದ್ದು ಆಯ್ತು. ಏಕಾಕ್ಷಿಗೆ ಹಾಸ್ಪಿಟ್ಲಿಗೆ ಹೋಗಿದ್ರು. ಅದನ್ನೆಲ್ಲ ಮುಗಿಸಿ ಈಗ ಅವನ್ನ ಪಿಕಪ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಏಯ್ ಎಲ್ಲ ಬೇಕು. ಇವನಿಗೂ ನಿದ್ರೆ ಸ್ಟಾರ್ಟ್ ಆಯ್ತು, ಅವನಿಗೂ ನಿದ್ರೆ ಸ್ಟಾರ್ಟ್ ಆಯ್ತು. ಯಾರು ಬಂದಿದ್ದಾರೆ? ಅಮ್ಮಂಗ್ ವಿಷಯ ಗೊತ್ತಿಲ್ಲ ಇವತ್ತು ಹಾಸ್ಪಿಟ್ಲಿಗೆ. ಯಾಕೋ ಪಪ್ಪ ಎಲ್ಲ ಸುನಿ ಎಲ್ಲ ಸುನಿ ಬಾಯ್ ಮಾಡು ಚಿನ್ನಿ, ಬಾಯ್. ಮನೆಗೆ ಹೊರಟ ಬಾಯ್. ಮನೆಗೆ ಬಂದ್ವಿ. ಇವಾಗ ಸ್ಕೂಲ್ ಕಡೆ ಹೋಗಬೇಕು. ಇವನು ಅಂತ ಹೇಳ್ತಾ ಇದ್ದಾನೆ. ಬರ್ತಿದ್ದೀವಿ. ಟೈಮ್ ಆಲ್ರೆಡಿ 11:30. ಕಾಂಪಿಟೇಷನ್ ಎಲ್ಲ ಆಗ್ತಾ ಇದೆ. ಕೆಲವರೆಲ್ಲ ಮನೆಗೆ ಹೋಗ್ತಾ ಇದಾರಪ್ಪ. ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಎಲ್ಲ ಮಕ್ಕಳು ಹಾಕೊಂಡಿದ್ದಾರೆ. ಚೆನ್ನಾಗಿದೆ ಅಲ್ಲ ಅಪ್ಪು ಯಾರೆಲ್ಲ ಸಿಕ್ಕರು ನಿಂಗೆ ಇವತ್ತು? ಡಾಕ್ಟರ್ ಆಯ್ತು, ಒಂದು ಭರತನಾಟ್ಯ ಡ್ರೆಸ್ ಒಬ್ರು ಹೋದ್ರು. ಚಿಕ್ಕ ಮಕ್ಕಳೆಲ್ಲ ಹಾಕಿ ಮನೆಗೆ ಹೋಗ್ತಾ ಇದ್ದಾರೆ. ಸಂಚುದು ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ನೋಡ್ಬೇಕು. ಹೋಗೋಣ.
ಅಪ್ಪ ಶೂಟ್ ಮಾಡು. ಶೂಟ್ ಎಲ್ಲರಿಗೂ ಶೂಟ್ Good, Disha. Yes. ಶೂಟ್. First standard is over. Next, move to the grade. ಸಂಚು ಹಣ್ಣಲ್ಲಿ ಚಿನಿ ಅಪ್ಪು ಮಿಡ್ಲಲ್ಲಿ ಹೋದ್ರು ಹೋದ, ಅದೇ ಭಯ. ಇವಾಗ ಹೋಗೋದಕ್ಕೆ ರೆಡಿ ಆಗಿದ್ದಾನೆ. Any names missed out, please notice us. Any class from kindergarten, nursery to grade 4. Now the grade 5th sweeper. Next Panchami, be ready. ಕಾಂಪಿಟೇಷನ್ ಎಲ್ಲ ಆಯಿತು. ಇವಾಗ ನಾವು ಹೊರಗಡೆ ಬಂದ್ವಿ. ಅಪ್ಪನ ಹಿಡಿಯೋದಕ್ಕೆ ಆಗ್ತಾ ಇರಲಿಲ್ಲ ಅಲ್ಲಿ. ಇಲ್ಲಿ ನಿಲ್ಲಿಸಿ ಫೋಟೋಶೂಟ್ ಮಾಡ್ತಿದ್ದೀರಿ. ಅಷ್ಟು ದೂರ ಇದೆ, ನಾನು ಬಿದ್ದರೆ ಅಪ್ಪಂಗೆ ಏನೋ ಒಂಥರ ಖುಷಿ. ನಿಲ್ಲಿಸಿ ಮಗನ ಫೋಟೋ ತೆಗಿಯೋದು ಅಂತ. ಅಲ್ಲಿ ಗ್ರೂಪ್ ಫೋಟೋ ಆಗ್ತಾ ಇದೆ. ನಾವು ಹೊರಗಡೆ ಬಂದು ಇವನು ಫೋಟೋ ತಗೊಳ್ಳೋದಕ್ಕೂ ಏನಕ್ಕೂ ಬಿಡ್ತಾ ಇರಲಿಲ್ಲ, ಕೂಗ್ತಾ ಇದ್ದ. ಹಾಗಾಗಿ ನಾವು ಹೊರಗಡೆ ಬಂದ್ವಿ. ಅವರು ಗ್ರೂಪ್ ಫೋಟೋ ಎಲ್ಲ ತೆಗೆದುಕೊಂಡು ಬಂದ ಮೇಲೆ ಅಲ್ಲಿಂದ ಡೈರೆಕ್ಟಾಗಿ ಬಂದ್ವಿ. ಎಕ್ಸಲೆಂಟ್ PU ಕಾಲೇಜ್. ಇವಾಗ ನರ್ಸರಿ ಇದೆಲ್ಲ ಎಕ್ಸ್ಟ್ರಾ ಸಪ್ರೇಟ್ ಬಿಲ್ಡಿಂಗ್ ಮಾಡಿದ್ದಾರೆ, ಚೆನ್ನಾಗಿದೆ. ಸಂಚು ಮತ್ತು ಸನ್ವಿತ್ ಇಬ್ಬರು ಇಲ್ಲೇ ಹೋಗ್ತಾ ಇದ್ದಾರೆ. ಅಪ್ಪನ ತೋರಿಸ್ತೀನಿ. ಯಾರು ಕೊಟ್ಟಿದ್ದು ನಿಂಗೆ ಅದು ಬಲೂನು? ಅಪ್ಪು ಯಾರು ಕೊಟ್ಟಿದ್ದು ನಿಂಗೆ ಬಲೂನು? ಅಣ್ಣ ಕೊಟ್ಟಿದ್ದ? ಯಾವುದೋ ಮಕ್ಳತ್ರ ತಗೊಂಡು ಬಂದಿದ್ದಾನೆ ಹಠ ಮಾಡಿ. ಯಾರದು? ಮೋಟು ಪಟ್ಲು ಅಂತಮ್ಮ. ಫುಲ್ ಸೌಂಡ್ ಮಕ್ಕಳದ್ದು. ಎಲ್ರಿಗೂ ಒಂದು ಕ್ಲಾಪ್ಸ್ ಮಾಡಿದ್ರು. ಯಾರೆಲ್ಲ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರೆಲ್ರಿಗೂ. ಅಪ್ಪನ ಹಾಕ್ಕೊಳ್ಳೋದೇ ಒಂದು ಟಾಸ್ಕ್ ನಮ್ಮಿಬ್ರಿಗೂ. ಅಂತೂ ಇಂತೂ ಭಾವನ ಹತ್ರ ಒಂದು ಕೊಟ್ಬಿಟ್ಟು ಬಂದು ನಿಂತ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ತರಲೆ ಅವನು. ಎಲ್ಲಾದರೂ ಹೊರಗಡೆ ಹೋದರೆ ನನಗಂತೂ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಪ್ರಜ್ವಲ್ ಅವ್ರು ಬಂದರೆ ಮಾತ್ರ ನಾನು ಹ್ಯಾಂಡಲ್ ಮಾಡ್ತೀನಿ. ಅವರು ಇವಾಗ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ಹಾಂ ಸಂಚು ಎಂತ ನೀನು ಅದರಲ್ಲಿ? ಸೋಲ್ಜರ್. ಇದು 2ನೇ ಸತಿ ಅವನು ಹಾಕಿರೋದು ಕಾಂಪಿಟೇಷನಲ್ಲಿ. ಹೆಚ್ಚಿನ ಎಷ್ಟನೇ ಕ್ಲಾಸ್ ಸಂಚು ಹಾಕಿದ್ದು? ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಹಾಕಿದ್ದೆ. ಇವಾಗ ಮತ್ತೆ 4th ಸ್ಟ್ಯಾಂಡರ್ಡಲ್ಲಿ ಅದು ಹಾಕಿದ್ದೆ. ನೆಕ್ಸ್ಟ್ ಇಯರ್ ಚೇಂಜ್ ಮಾಡಾಯ್ತಾ? ಮಿನಿ ಸೋಲ್ಜರ್. ನಮ್ಮನೆ ತರಲೆ ಸನ್ವಿತ್. ಎಷ್ಟನೇ ಕ್ಲಾಸ್ ನಿಂಗೆ? UKG. ಸಿಕ್ಕಾಪಟ್ಟೆ ಬಿಸಿಲಿದೆ. ಸಡನ್ನಾಗಿ ಮಳೆ ಬಂತು, ಸಡನ್ನಾಗಿ ಬಿಸಿಲು ಬಂತು. ಇವಾಗ ಹೊರಡೋಣ ಮನೆಗೆ. ಪ್ರಜ್ವಲ್ ಹಸಿವಾಗ್ತಿದೆ ಅಂತಾರೆ. ಏನಾದರೂ ತಿನ್ಕೊಂಡು ಹೋಗೋದಾ ಇಲ್ಲ ಹಾಗೆ ಹೋಗೋದಾ ನೋಡೋಣ. ಹೊರಡೋಣ. ಅವ್ರದ್ದು ಮಕ್ಕಳಿಗೆಲ್ಲ ಒಂದಿಷ್ಟು ಫೋಟೋಸ್ನ ತಗೊಂಡು ಹೊರಡೋಣ. ಪ್ಯಾಕಪ್ ಅಪ್ಪು. ಎಷ್ಟೊತ್ತಿಗೆ ಬಂದಿರಿ ನೀವು? ನಾನು 10 ಗಂಟೆ. 10 ಗಂಟೆಗೆ ಬಂದು ಇವಾಗ ಇಷ್ಟು 12 ಆಯ್ತಾ? 12 ಗಂಟೆಗೆ ಮನೆಗೆ. ಎಲ್ಲ ಸೈಜ್ ಸಿಕ್ಕತ್ತಾ? ಎಲ್ಲ ಸೈಜ್ ಸಿಗುತ್ತೆ. ಅಲ್ಲ ಇದು ಓಪನ್ ಮಾಡ್ತೀನಿ. ಓಪನ್ ಮಾಡಿ. ಅಪ್ಪು ಟೀ ಶರ್ಟ್ ತಗೊಂಡ್ಬಂದು. ಇಂಡಿಪೆಂಡೆನ್ಸ್ ಡೇ ಟೀ ಶರ್ಟ್ ಇಲ್ಲಿ ಸುಮಾರು ಕಲೆಕ್ಷನ್ ಇದೆ. ಯಾರಿಗಾದ್ರೂ ಬೇಕಾದ್ರೆ ವಿಸಿಟ್ ಮಾಡಿ. ಆಟ್ಕೇರಿ ಕೋಟೇಶ್ವರದಲ್ಲಿ ತುಂಬ ನಾವು ಆನ್ಲೈನಲ್ಲೆಲ್ಲ ನೋಡ್ತಿರ್ತೀವಿ. ಸೊ ಎಲ್ಲೂ ಸಿಗಲಿಲ್ಲ. ಸೊ ಹಾಗಾಗಿ ಇಲ್ಲಿ ಬಂದೆ. ವೆರೈಟಿ ಡಿಸೈನ್ ಇದೆ ಇಲ್ಲಿ. ಒಂದೇ ಥರ ಕಾಪಿ ಇಲ್ಲ. ಬೇಕಾದರೆ ಸೈಜಲ್ಲಿ ನಿಮಗೆ ಸಿಗುತ್ತೆ. ಎಲ್ಲ ಸೈಜಲ್ಲೂ ಸಿಗುತ್ತೆ. ಎಲ್ಲ ಸೈಜ್ ಸಿಗುತ್ತೆ. ಅಪ್ಪುಗೊಂದು ಟೀ ಶರ್ಟ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ನೋಡೋಣ ಯಾವ ಸೆಲೆಕ್ಟ್ ಮಾಡ್ತಾರೆ ಅಂತ.
ರೋಡ್ ಸೇಮ್. ಕೋಟೇಶ್ವರಕ್ಕೆ ಬಂದಿದ್ವಿ, ಸ್ವಲ್ಪ ಪರ್ಚೇಸ್ ಇತ್ತು. ಆನ್ ದ ವೇ ಹೋಗ್ತಾ ಆರ್ಟ್ ಕೇರಿ ಶಾಪ್ ನೋಡಿದ್ವಿ. ಫುಲ್ ಕಲೆಕ್ಷನ್ ಹಾಕಿದ್ದಾರೆ ಇಂಡಿಪೆಂಡೆನ್ಸ್ ಡೇದು, ನೋಡ್ಬೋದು. ಎಲ್ಲ ಆರೆಂಜ್, ವೈಟ್, ಗ್ರೀನ್ ತುಂಬ ವೆರೈಟಿಯಲ್ಲಿ ಹಾಕಿದ್ದಾರೆ. ಕಲೆಕ್ಷನ್ಸ್ ಅಂತೂ ಮಸ್ತಾಗಿದೆ. ವಿಸಿಟ್ ಮಾಡಿ. ಅಪ್ಪುಗೆ ಯಾವ ಥರ ಟಿ ಶರ್ಟ್ ತೊಗೊಂಡ್ವಿ ಅಂತ ತೋರಿಸ್ತೀನಿ. ಹಾಯ್, ನೆನ್ನೆ ನೈಟ್ ಬಂದು ಊಟ ಮಾಡಿ ಮಲ್ಕೊಂಡಿದ್ರೆ ಸಾಕಾಗಿತ್ತು. ಫುಲ್ ಟಯರ್ಡ್ ಆಗಿದ್ವಿ ಎಲ್ಲರೂ ಜರ್ನಿ ಮಾಡಿ. ಹಾಗಾಗಿ ವೀಡಿಯೋನ ಎಂಡ್ ಮಾಡೋದಕ್ಕಾಗಿರಲಿಲ್ಲ. ಅದಕ್ಕೆ ಇವಾಗ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನೆನ್ನೆ ನಾನು ಅಪ್ಪುಗೆ ಅಂತ ಇಂಡಿಪೆಂಡೆನ್ಸ್ ಟಿ ಶರ್ಟ್ ತೊಗೊಂಡಿದ್ದೆ. ಅದನ್ನ ತೋರಿಸ್ಲಿಲ್ಲ, ತೋರಿಸ್ಬಿಡ್ತೀನಿ. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್. ನಾನು ಆನ್ಲೈನೆಲ್ಲ ಚೆಕ್ ಮಾಡ್ತಾಯಿದ್ದೆ, ಬಟ್ ಅದು ಡೆಲಿವರಿ ಆಗೋದು 22 ಆಗಸ್ಟ್ ಅಂತ ಇತ್ತು. ಹಾಗಾಗಿ ಶಾಪಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಹೀಗೆ ಪಾಸ್ ಆಗ್ತಾ ನಮಗಲ್ಲಿ ಕಲೆಕ್ಷನ್ಸ್ ನೋಡಿದಾಗ ಹೋಗಿ ಚೆಕ್ ಮಾಡೋಣ ಇದೆಯಾ ಅಂತ ನೋಡಿದಾಗ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್. ನೋಡ್ಬೋದು, ಪ್ರೌಡ್ ಟು ಬಿ ಆ್ಯನ್ ಇಂಡಿಯನ್ ಅಂತ ಇದೆ. ಬೇರೆ ಬೇರೆ ಡಿಸೈನ್ಸ್ ಇದೆ. ಸಿಂಗಲ್ ಪೀಸ್ ನಿಮಗೆ ಬೇರೆ ಬೇರೆ ಸೈಜಲ್ಲೂ ಸಿಗುತ್ತೆ. ಒಂದ್ಸತಿ ಚೆಕ್ ಮಾಡಿ. ಯಾಕಂದರೆ ನಾನು ಪ್ರಜ್ವಲ್ ಅವರು ತುಂಬ ಕಡೆ ಹುಡುಕಿದ್ವಿ, ಎಲ್ಲೂ ಇನ್ನೂ ಬಂದಿಲ್ಲ ಅಂತ ಹೇಳ್ತಿದ್ರು. ಇದು ಇನ್ನು ಸ್ಟಾಕ್ ಬಂದಿತ್ತಷ್ಟೇ, ಬಿಲ್ಲಿಂಗು ಆಗಿರಲಿಲ್ಲ. ನಮಗೆ ಫಸ್ಟು ಕೊಟ್ಟರು. ಸೊ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ಅಪ್ಡೇಟ್ ಬರುತ್ತೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.